ಆತ್ಮೀಯ ವಿದ್ಯಾರ್ಥಿಗಳೇ, ಸ್ವಾಗತ. Now in this session we will know about intake and their types. It comes under topic of intake and conveyance of water, unit 1, session 11. It is part of water supply engineering third semester civil engineering program. In earlier session we have studied about sources of water. Under this we have learned about surface sources. In that, river or streams, lake or ponds and impounding reservoirs. Similarly, in underground sources we came to know about infiltration galleries, infiltration wells, springs and wells. ನಾವು ಕಳೆದ ಅವಧಿಯಲ್ಲಿ ಪ್ರಮುಖ ನೀರಿನ ಮೂಲಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅವುಗಳಲ್ಲಿ ಮುಖ್ಯವಾಗಿರುವುದು ನದಿ, ಸರೋವರ, ಕೆರೆ ಮತ್ತು ಜಲಾಶಯಗಳು. ಅದರಂತೆ ಈ ಜಲಮೂಲಗಳಿಂದ ನೀರನ್ನು ಪಡೆಯುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಇನ್ ದಿಸ್ ಸೆಷನ್ ವಿ ವಿಲ್ ಸ್ಟಡಿ ಅಬೌಟ್ ಇಂಟೇಕ್ ಅಂಡ್ ದೇರ್ ಟೈಪ್ಸ್. Intakes. A intake is a structure which is constructed across the surface of water so as to permit withdrawal of water from the source. ಇಂಟೇಕ್ ಇದು ಜಲಮೂಲದಿಂದ ನೀರನ್ನು ಪಡೆದು ಬಳಕೆಗೆ ಸಾಗಿಸುವ ಒಂದು ವ್ಯವಸ್ಥೆಯಾಗಿದೆ. ಜನರಲಿ ಇಟ್ ಈಸ್ ಎ ಸ್ಟೋನ್ ಮೆಸನರಿ. ಇಟ್ ಶುಡ್ ಬಿ ಸ್ಟ್ರಾಂಗ್ ಟು ರೆಸಿಸ್ಟ್ ಪ್ರೆಷರ್ ಡ್ಯೂ ಟು ವೇವ್ ಆಕ್ಷನ್, ವಿಂಡ್, ಫ್ಲೋಟಿಂಗ್ ಡೆಬ್ರಿಸ್. ಇಂಟೇಕ್ ವ್ಯವಸ್ಥೆಯು ಅಥವಾ ರಚನೆಯು ನೀರಿನ ಅಲೆಗಳನ್ನು, ಗಾಳಿಯ ಒತ್ತಡವನ್ನು ಮತ್ತು ತೇಲುವ ತ್ಯಾಜ್ಯದಿಂದ ಆಗುವ ಹಾನಿಯನ್ನು ತಡೆಯುವಷ್ಟು ಗಟ್ಟಿಮುಟ್ಟಾಗಿರಬೇಕು. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಸೆಲೆಕ್ಷನ್ ಆಫ್ ಸೈಟ್ ಫಾರ್ ಇಂಟೇಕ್. ಫಸ್ಟ್ ಒನ್ is controlling devices. The controlling device of an intake should be located at a place which is accessible even during floods. ಇಂಟೇಕ್ ನಿಯಂತ್ರಿಸುವ ಸಾಧನಗಳು ಪ್ರವಾಹದ ಸಂದರ್ಭದಲ್ಲೂ ಬಳಸುವ ಹಾಗಿರಬೇಕು. ಸೆಕೆಂಡ್ ಒನ್ ಇಸ್ ಕಾಸ್ಟ್. ದ ಇಂಟೇಕ್ ಶುಡ್ ಬಿ ಕನ್ಸ್ಟ್ರಕ್ಟೆಡ್ ಆಫ್ ಲೋಕಲಿ ಅವೈಲೇಬಲ್ ಮಟೀರಿಯಲ್ ಅಂಡ್ ಲೇಬರ್ಸ್ so as to make its cost reasonable. ಸ್ಥಳೀಯ ಕೆಲಸಗಾರರು ಮತ್ತು ಸಾಮಗ್ರಿಗಳಿಂದ ಕಡಿಮೆ ವೆಚ್ಚದಲ್ಲಿ ಇಂಟೇಕ್ನ ನಿರ್ಮಾಣವನ್ನು ಕೈಗೊಳ್ಳಬಹುದಾಗಿದೆ. Navigation channels. The intake should not be located near the navigation channels. There are chances of water of intake being polluted due to discharge of refuse and waste from ships and boats. ನೀರನ್ನು ಪಡೆಯುವ ಮೂಲ ಹಡಗು ಅಥವಾ ದೋಣಿಗಳು ಸಂಚರಿಸುವ ಮಾರ್ಗದಿಂದ ದೂರ ಇರಬೇಕು. ಯಾಕೆಂದರೆ ಹಡಗುಗಳಿಂದ ಬರುವ ತ್ಯಾಜ್ಯಗಳು ನೀರನ್ನು ಕಲುಷಿತಗೊಳಿಸುತ್ತದೆ. ಪರ್ಮನೆನ್ಸಿ ಆಫ್ ಸಪ್ಲೈ. ದ ಸೈಟ್ ಮಸ್ಟ್ ಪ್ರೊವೈಡ್ ಮ್ಯಾಕ್ಸಿಮಮ್ ವಾಟರ್ ಫ್ರಮ್ ದ ಸೋರ್ಸ್ ಡ್ಯೂರಿಂಗ್ ದ ಹೋಲ್ ಇಯರ್ and also water should be available for the future expansion of the water works. ವರ್ಷದ ಎಲ್ಲ ಕಾಲದಲ್ಲಿಯೂ ನೀರನ್ನು ಒದಗಿಸುವ ಹಾಗಿರಬೇಕು. ಭವಿಷ್ಯದಲ್ಲೂ ನೀರನ್ನು ಪಡೆಯಲು ಅನುಕೂಲವ ಹಾಗೆ ಇಂಟೇಕ್ ಸ್ಟ್ರಕ್ಚರ್ ಇರಬೇಕು. ಕ್ವಾಲಿಟಿ ಆಫ್ ವಾಟರ್. ಸೈಟ್ ಶುಡ್ ಬಿ ಇನ್ ಸಚ್ ಎ ಪ್ಲೇಸ್ ವೇರ್ ದ ಮೋರ್ ಪ್ಯೂರ್ ವಾಟರ್ is available, so the treatment is low. ನೀರಿನ ಗುಣಮಟ್ಟ. ಇಂಟೇಕ್ ಸ್ಟ್ರಕ್ಚರ್ ಅನ್ನು ಅಳವಡಿಸಿರುವ ಸ್ಥಳವು ಶುದ್ಧವಾದ ನೀರನ್ನು ಹೊಂದಿರಬೇಕು. ಅದರಿಂದಾಗಿ ನೀರಿನ ಶುದ್ಧೀಕರಣವನ್ನು ಕಡಿಮೆ ಮಾಡಬಹುದು. ಸಿಚುಯೇಷನ್. ದ ಸಿಚುಯೇಷನ್ ಆಫ್ ಇಂಟೇಕ್ ಶುಡ್ ಬಿ selected that it is least affected by floods, scouring action, silting and storms. ಇಂಟೇಕ್ ಯಾವಾಗಲೂ ಪ್ರವಾಹದಿಂದಾಗಿ, ಹೂಳಿನಿಂದಾಗಲಿ ಅಥವಾ ಬಿರುಗಾಳಿಯಿಂದಾಗಲಿ ಹಾನಿಯುಂಟಾಗುವ ಸ್ಥಳದಲ್ಲಿ ಇರಬಾರದು.
Types of intake. Depending upon the source of water, the intakes are classified as one reservoir intake, second one is river intake, uh, and third one is canal intake. Reservoir intake. Intake well is placed near the dam. It should be connected to the top of the dam by footbridge. ಡ್ಯಾಮಿನ ಹತ್ತಿರ ಇಂಟೇಕ್ ವೆಲ್ ಅನ್ನು ಸ್ಥಾಪಿಸಬೇಕು. ಯಾಕೆಂದರೆ ಡ್ಯಾಮಿನಿಂದ ಇಂಟೇಕ್ ನಿರ್ವಹಣೆಗೆ ದಾರಿಯನ್ನು ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಇನ್ ರಿಸರ್ವೈರ್ intake pipes are at a different level and connected to common vertical pipe. This ensures to the supply of water from a level lower than surface level of water due to the variation in water level. ರಿಸರ್ವೈರ್ ಇಂಟೇಕ್ ಅಥವಾ ಜಲಾಶಯದ ಇಂಟೇಕ್ನಲ್ಲಿ ಇಂಟೇಕ್ ಪೈಪ್ಸ್ ಬೇರೆ ಬೇರೆ ಮಟ್ಟದಲ್ಲಿ ಅಳವಡಿಸಿರುತ್ತಾರೆ. ಇದರಿಂದಾಗಿ ಎಲ್ಲ ಕಾಲದಲ್ಲೂ ನೀರಿನ ಮಟ್ಟದಲ್ಲಿ ಏರುಪೇರಾದರೂ ನೀರನ್ನು ಎಳೆಯಲು ಅನುಕೂಲವಾಗುತ್ತದೆ. ಇಂಟೇಕ್ ಪೈಪ್ಸ್ ಹ್ಯಾವ್ bell mouth entry with perforation of fine screen. This is provided to prevent the entry of debris and unwanted material into the intake pipes. ಇಂಟೇಕ್ ಪೈಪ್ಗಳು ಬೆಲ್ ಮೌತ್ ಪ್ರವೇಶವನ್ನು ಪಡೆದಿದ್ದು ಇದು ಸಣ್ಣ ರಂಧ್ರದಿಂದ ಕೂಡಿದ ಸ್ಕ್ರೀನ್ ಅನ್ನು ಹೊಂದಿರುತ್ತದೆ. ಇದರಿಂದ ಇಂಟೇಕ್ ಪೈಪ್ನಲ್ಲಿ ತ್ಯಾಜ್ಯ ಸೇರದಂತೆ ಮಾಡಬಹುದು. Intake pipes are operated in the top and installed in valve room. ಇಂಟೇಕ್ ಪೈಪ್ನಲ್ಲಿರುವ ನೀರಿನ ಹರಿವನ್ನು ವಾಲ್ವ್ ರೂಮ್ನಲ್ಲಿರುವ ವಾಲ್ವ್ಗಳಿಂದ ನಿಯಂತ್ರಿಸಬಹುದು. The reservoir intake ensures supply of water from different levels of intake pipes. Here in this diagram we can see that one intake pipes, outer valves, common vertical pipe, outer pipe and valve room. Here we can see that one intake pipes are fixed at different level to draw the water near the surface in all variations of water level. ಇಲ್ಲಿ ನಾವು ಇಂಟೇಕ್ ಪೈಪ್ಸ್ಗಳನ್ನು ವಿವಿಧ ಹಂತದಲ್ಲಿ ಅಳವಡಿಸುವುದು ಕಾಣಬಹುದಾಗಿದೆ. ಇದರಿಂದಾಗಿ ಎಲ್ಲ ಕಾಲದಲ್ಲಿಯೂ ನೀರನ್ನು ಎಳೆಯಲು ಅನುಕೂಲವಾಗುತ್ತದೆ. These intake pipes are connected to one vertical pipe inside the intake well. The water which enters the vertical pipe is taken to the other side of the dam by an outlet pipe. Here screens are provided at the mouth of all intake pipes to prevent the entrance of floating and suspended matter in them. In valve room, valves are provided to control the flow of water. The valve tower or room is connected to the top of the dam by means of a footbridge. River intake. It is situated upstream side to get better quality of water. Since the upstream side of the river is free from most of the impurities, a better quality of water can be calculated. ರಿವರ್ ಇಂಟೇಕ್ ಇದು ನದಿಯ ಅಪ್ಸ್ಟ್ರೀಮ್ ಸೈಡ್ನಲ್ಲಿ ಸ್ಥಾಪಿಸಲ್ಪಟ್ಟಿರುತ್ತದೆ. ಇದರಿಂದಾಗಿ ಕಲ್ಮಶ ರಹಿತವಾದ ಉತ್ತಮ ಗುಣಮಟ್ಟದ ನೀರನ್ನು ಪಡೆಯಬಹುದು. ರಿವರ್ ಇಂಟೇಕ್ ಶುಡ್ ಬಿ ಲೊಕೇಟೆಡ್ sufficiently inside the rivers to fulfill the required demand. ನದಿಗೆ ಅಳವಡಿಸಿರುವ ಇಂಟೇಕ್ ಸಾಕಷ್ಟು ನದಿಯ ಒಳಗಡೆ ಇರಬೇಕು. ಇದರಿಂದಾಗಿ ಎಲ್ಲ ಕಾಲದಲ್ಲಿಯೂ ಸಾಕಷ್ಟು ಪ್ರಮಾಣದ ನೀರನ್ನು ಪಡೆಯಬಹುದು. It is in circular masonry tower of
4 to 7 meter in diameter. The water enters the lower portion of the intake known as sump well from penstock. ಪೆನ್ಸ್ಟಾಕಿನಿಂದ ನೀರು ಪಂಪ್ ವೆಲ್ಗೆ ಪ್ರವೇಶಿಸುತ್ತದೆ. ಈ ನೀರನ್ನು ಪಂಪ್ ಮೂಲಕ ಶುದ್ಧೀಕರಣ ಘಟಕಕ್ಕೆ ಕಳುಹಿಸುತ್ತಾರೆ. It is a river intake. Here the parts of intakes are penstock with screens, valves, suction pipe, strainer, pump and jack well. The water enters in the lower portion of the intake known as sump well from penstocks. The penstocks are fitted with screens to check the entry of floating solids. The water from the sump well of the intake is pumped to the treatment plant by means of pumps. The pumps are installed in pump room. Number of penstocks openings are provided in the intake tower to admit water at different levels. The opening and closing of penstocks valve is done with the help of wheel provided at the pump house floor. Canal intake. In canal intake, the water level in canals remains more or less constant. ಕಾಲುವೆಯಲ್ಲಿರುವ ಹರಿಯುವ ನೀರು ಒಂದೇ ಮಟ್ಟದಲ್ಲಿ ಹರಿಯುತ್ತಿರುತ್ತದೆ. ಇದರಿಂದಾಗಿ ಇಂಟೇಕ್ ಪೈಪ್ ಅನ್ನು ವಿವಿಧ ಮಟ್ಟದಲ್ಲಿ ಅಳವಡಿಸುವ ಅಗತ್ಯ ಇರುವುದಿಲ್ಲ. There is no necessity of providing intake pipes at a different level. It is very simple structure constructed on the bank of canal of RCC or brick masonry. The entry of water in intake chamber takes through coarse screen. At port, coarse screen is provided to prevent the entry of debris and waste material. ಕಾಲುವೆಯಿಂದ ಇಂಟೇಕ್ ಚೇಂಬರ್ಗೆ ನೀರು ಬರಲು ಪೋರ್ಟ್ ಅಥವಾ ಕಿಂಡಿಯನ್ನು ಮಾಡಿರುತ್ತಾರೆ. ಅದಕ್ಕೆ ದಪ್ಪ ರಂಧ್ರ ಇರುವ ಸ್ಕ್ರೀನ್ ಅನ್ನು ಅಳವಡಿಸಿರುತ್ತಾರೆ. ಇದರಿಂದಾಗಿ ನೀರು ಇಂಟೇಕ್ ಚೇಂಬರ್ಗೆ ಬರುತ್ತದೆ. Here bell mouth inlet is provided with fine screen connected to outlet pipe. Bell mouth ಆಕಾರದ ಪ್ರವೇಶದ ಮೂಲಕ ಔಟ್ಲೆಟ್ ಪೈಪ್ ಮೂಲಕ ನೀರು ಶುದ್ಧೀಕರಣ ಘಟಕಕ್ಕೆ ಅಥವಾ ಸ್ಟೋರೇಜ್ ರಿಸರ್ವರ್ಗೆ ಸಾಗುತ್ತದೆ. The entry of water is controlled by gate valves. This is a diagram of canal intake. ಈ ಕೆನಲ್ ಇಂಟೇಕು ಕೆನಲ್ ಎಂಬಾಕ್ನ ಮೇಲೆ ಸ್ಥಾಪಿಸಲ್ಪಟ್ಟಿರುತ್ತದೆ. It is consist of a pipe placed in a brick masonry chamber. On one side of the chamber, an opening is provided with a coarse screen for the entrance of water, that is called port. The end of the pipe inside the chamber is provided with a bell mouth fitted with hemispherical fine screen. The outlet pipe carries the water to the other side of the canal bank. From it is taken to the treatment plant. Till now, we have studied about intakes and their types. Now, let us move to the questionnaires. Multiple choice questions. Dash structure is placed in surface water
to draw water from source to storage reservoir. Dash structure is placed in surface water to draw water from source to storage reservoir. First one is earthen dam. A. Earthen dam. B. Intakes. C. Infiltration gallery. D. Jack well. Intake structure is placed in surface water to draw water from source to storage reservoir. So the answer is B. Intake. Question number 2. The intake pipes are placed at a different level in the dash. River intake. B. Canal intake. C. Reservoir intake. D. None of these. The intake pipes are placed at different level in dash. Answer C. Reservoir intake. Here intake pipes are fixed at different to draw the water near the surface in all variation of water level. Question number 3. The water level remains more or less constant in dash. A. Canal. B. River. C. Reservoir. D. Spring. The water level remains more or less constant in A. Canal. The canal water comes from earthen dam or masonry dams. So the water level always more or less constant. Answer the following. First question, what is intake? A device or structure placed in a surface water source to draw water. It is called intake. Second question, why intake structure should not be located in navigation channels. Why intake structure should not be located in navigation channel? To avoid pollution of water. The intake should not be located near the navigation channel. There are chances of water of intake being polluted due to discharge of refuse and waste from ships and boats. Question number 3. Why reservoir intake pipes are arranged in different levels? Why reservoir intake pipes are arranged in different levels? It ensures to the supply of water from a level lower than surface level of water. Question number 4. What are the different types of intakes? What are the different types of intake? Reservoir intake, river intake, and canal intake. Question number 5. In which intake we can see bell mouth inlet? In canal intake we can see bell mouth inlet. What are the purpose of valves in inlet structure? To control the flows of water. Save water, save life.
Thank you.